ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಒಂದು ಸ್ಟಾಕ್ ಅನಾಲಿಸಿಸನ್ನು ಮಾಡೋಣ. ಸ್ನೇಹಿತರೆ, ಸಿಪ್ಲಾ ನಿಮಗೆ 30 ಮಿನಿಟ್ಸಲ್ಲಿ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ನಾನು ಅಡ್ವೈಸ್ ಮಾಡ್ತೀನಿ. ನೋಡಿ, 30 ಮಿನಿಟ್ಸಲ್ಲಿ ಸಿಪ್ಲಾ 1507 ಇದನ್ನು ಬ್ರೇಕ್ ಮಾಡಿ ಮೇಲಕ್ಕೆ ಹೋಗಿದೆ. ನೆಕ್ಸ್ಟ್ ಈಗ 1531ಕ್ಕೆ ಬಂದು ನಿಂತಿದೆ, ಕ್ಲೋಸ್ ಆಗಿದೆ. ಇದು 30 ಮಿನಿಟ್ಸಲ್ಲಿ ಬ್ರೇಕ್ ಆಗಿರುವಂಥದ್ದು. ಇದು ತುಂಬ ಮುಖ್ಯ ಲೆವೆಲ್ಲು 1507. ಹಾಗೆಯೇ ಅದಕ್ಕಿಂತ ಹಿಂದೆ 3 ಲೆವೆಲ್ಗಳಿತ್ತು: 1481, 1486, 1490. ಈ ಲೆವೆಲ್ಸ್ಗಳು ಕೂಡ ಭಾಳ ಉತ್ತಮ ಲೆವೆಲ್ಸ್ಗಳಾಗಿತ್ತು. ಇಲ್ಲಿಂದ ಕೂಡ ಅದು ಬ್ರೇಕ್ ಆಗಿ ಮೇಲಕ್ಕೆ ಹೋಗಿದೆ. ಈಗ ನಾಳೆ ಸೈಡ್ ವೇಸ್ ಓಪನ್ ಆದರೆ ಅಥವಾ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆದರೆ 1507 ಮೊದಲನೆಯ ಸಪೋರ್ಟ್ ಆಗಿರುತ್ತೆ. ಆ ಪ್ಲೇಸಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತೇಳಿ. ನೆಕ್ಸ್ಟ್ ಹಾಗೆಯೇ 1490ರಲ್ಲಿ ಅಲ್ಲಿಂದ ಕೆಳಗಡೆ ಬಂದರೆ 1490 ಹತ್ರ ಸಪೋರ್ಟ್ ತೊಗೊಂಡ್ರೆ ಮತ್ತೆ ಸ್ವಲ್ಪ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಇಲ್ಲೊಂದು 5 ರಿಂದ 10 ಪಾಯಿಂಟಷ್ಟು ಇಲ್ಲಿ ಕ್ಯಾಚ್ ಮಾಡ್ಬೋದು. ಇದನ್ನು ಟ್ರೇಡ್ ಎಕ್ಸಿಕ್ಯೂಟ್ ಯಾರು ಮಾಡಬೇಡಿ, ಜಸ್ಟ್ ಅಬ್ಸರ್ವ್ ಮಾಡಿ. ನಾನು ಹೇಳುವಂಥ ಲೆವೆಲ್ಸ್ಗಳನ್ನ ಅಬ್ಸರ್ವ್ ಮಾಡಿ ಅಷ್ಟೇ. ಯಾಕಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಏನಲ್ಲ, ಹಾಗಾಗಿ ನನ್ನದೇ ಆದ ಅನಾಲಿಸಿಸನ್ನು ನಾನು ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ನೀವು ಇದನ್ನು ವಾಚ್ ಮಾಡಿ, ಈ ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡಿಕೊಂಡು ಸ್ಟಾಕ್ ಈ ಲೆವೆಲಲ್ಲಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ನೋಡಿ. 1507 ಇಂಪಾರ್ಟೆಂಟ್ ಲೆವೆಲ್ಲು. ಅಷ್ಟು ಡೌನ್ ಬರೋ ಸಾಧ್ಯತೆ ಇರುತ್ತೆ ಮತ್ತು ಅಲ್ಲಿಂದ ಮೇಲಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ಅಥವಾ ಅಲ್ಲಿಂದ ಕೆಳಗಡೆ ಬಂದರೆ 1491 ಮೊದಲನೇ ಸಪೋರ್ಟ್ ಆಗುತ್ತೆ. ಈ 3 ಸಪೋರ್ಟನ್ನು ಬ್ರೇಕ್ ಮಾಡಿದರೆ ಮತ್ತೆ ಇನ್ನೂ ಸ್ವಲ್ಪ ಕೆಳಗಡೆ ಬರೋ ಸಾಧ್ಯತೆ ಇರುತ್ತೆ. ಅಂದರೆ ನಿನ್ನೆಯ ಒಂದು ಲೋನ ಬ್ರೇಕ್ ಮಾಡ್ಬೋದು. ಇದಿಷ್ಟು ಪಾಸಿಬಿಲಿಟಿ ಸಿಪ್ಲಾದಲ್ಲಿದೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.